ವಿಡಿಯೋ ಮಾಡೋಕ್ಕಾದ್ರೆ ವಿಡಿಯೋ ಮಾಡಿ. ಮನೆಗೆ ಬರೋಷ್ಟೊತ್ತಿಗೆ 3 ಗಂಟೆ ಆಯಿತು. ಊಟ ಇಲ್ಲ ಏನಿಲ್ಲ. ಒಂದು ಪದಾರ್ಥ ತಗೊಂಡ್ಬಂದಿದ್ವಿ, ಹಾಗೆ ತಾಟ್ನಿಂಗು ತಗೊಂಡ್ಬಂದ್ವಿ. ನೋಡಿ ಬಟ್ಟೆ ಶಾಪಿಂಗ್ ನಮ್ಮದು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಆರಾಮಾಗಿರುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿಂದ ಇದು ಈ ಟಿ ಶರ್ಟು, ಇದು ಪ್ಯಾಂಟು. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಶನಿವಾರದ ಬ್ಲಾಗ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಿಮ್ಮ ಸಪೋರ್ಟು ನಮಗಿರಲಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತೆಲ್ಲ ಏನೆಲ್ಲ ನಡೆಯುತ್ತೆ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಇವತ್ತು ಬೆಳಗ್ಗೆ 8 ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾಷ್ಟಕ್ಕೆ ರೆಡಿ ಮಾಡೋಕ್ಕೆ ಪುಳಿಯೋಗರೆ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅನ್ನಕ್ಕೆ ಇಕ್ಕಿದ್ದೀನಿ. ಆಮೇಲೆ ನೆನ್ನೆ ಟೀ ಮಾಡೋಣ ಅಂತ ಹಾಲು ತಂದ್ರಿ. ಅದು ಹಾಲು ಇವಾಗ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಹಾಲಿಕ್ಕಿದ್ದೀನಿ. ಓಕೆ ಫ್ರೆಂಡ್ಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಪುಳಿಯೋಗರೆ ಮಾಡಬೇಕು ನಾಷ್ಟಕ್ಕೆ. ಆಮೇಲೆ ಟೈಟು ಲೂಸ್ ಅಂತೂ ಇಲ್ಲ, ಯಾವುದೂ ಎಲ್ಲ ಟೈಟೇ. ಅದಕ್ಕೆ ಇವತ್ತು ಎಕ್ಸ್ಚೇಂಜ್ ಬೇರೆ ಹೋಗಬೇಕು. ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಓಕೆ, ಇವಾಗ ಟೀ ಸ್ವಲ್ಪ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಮ್ಮ ಪುಳಿಯೋಗರೆ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಇವಾಗ ತಿನ್ನಬೇಕು ನೋಡಿ ಪುಳಿಯೋಗರೆ. ಆ ಮನೆಯಲ್ಲಿದ್ದಾಗ ಶಿಂಕದು ದೊಡ್ಡದಾಗಿತ್ತು. ಇವಾಗ ನೋಡಿ ಪಾತ್ರೆ ಸ್ವಲ್ಪನೇ ಇರೋದು. ಶಿಂಕ್ ತುಂಬ ಗೊತ್ತಾಗುತ್ತೆ. ಇದು ತುಂಬ ಚಿಕ್ಕದು ಶಿಂಕು. ಆ ಮನೆಯಲ್ಲಿದ್ದಾಗ ದೊಡ್ಡದಾಗಿತ್ತು. ಎಷ್ಟು ಪಾತ್ರೆಯನ್ನಾಗಲಿ ಕಾಣಿಸ್ತಾನೇ ಇರಲಿಲ್ಲ. ಇದರಲ್ಲಿ ಸ್ವಲ್ಪ ಹಾಕೋಷ್ಟೊತ್ತಿಗೆ 2 ತಟ್ಟೆ, 1 ಕುಕ್ಕರ್ ಹಾಕೋಷ್ಟೊತ್ತಿಗೆ ತುಂಬ ಪಾತ್ರೆ ಕಾಣಿಸುತ್ತೆ ಶಿಂಕಲ್ಲಿ. ಕೃತಿಕಾ ಬಾ ತಿನ್ನೋಣ, ಬಿಸಿ ಬಿಸಿ ಚೆನ್ನಾಗಿರುತ್ತೆ. ಅವಳು ಬಂದ್ಲು, ಫೋನ್ ಕೊಟ್ಟಿಲ್ಲ ಅಂತ ಮತ್ತೆ ಹೋಗಿ ಮಲ್ಕೊಂಡಿದ್ದಾಳೆ. ಫೋನ್ ಕೊಡ್ತೀನಿ ಬಾ ಫ್ರೆಂಡ್ಸ್. ಇವಾಗ ಬಟ್ಟೆ ಎಕ್ಸ್ಚೇಂಜ್ಗೆ ಹೋಗೋಕ್ಕೆ ರೆಡಿಯಾಗಿದ್ದೀರಿ. ಎಷ್ಟು ಬಟ್ಟೆ ಇದೆ ಅಂದರೆ ಇನ್ನೂ ಒಂದು ಬ್ಯಾಗ್ ಇದೆ, ಅಷ್ಟು ಬಟ್ಟೆ ಇದೆ. ಕಾಸಿದ್ರೆ ಸಾಕು. ಮನೇಲಿ ಡೈಲಿ ಯೂಸ್ಗೆ ಮಾತ್ರ. ಸೊ ಪ್ಯಾಂಟ್ಗಳೆಲ್ಲ ಆಗುತ್ತೆ, ಮತ್ತು ಶರ್ಟ್ಗಳೆಲ್ಲ ಟೈಟು, ಮತ್ತು ನನಗೂ ಶರ್ಟ್ ಎಲ್ಲ ಟೈಟು. ಅದಕ್ಕೋಸ್ಕರ ಎಕ್ಸ್ಚೇಂಜ್ಗೆ ಹೋಗ್ತಾಯಿದ್ದೀವಿ. ಅವ್ರಿಗೆ ಬಿಡುವಿಲ್ಲ, ಅವ್ರಿಗೆ ಬೇರೆ ಕಡೆ ಹೋಗಿದ್ದಾರೆ ಡ್ಯೂಟಿಗೆ. ಅದಕ್ಕೆ ನಾನೇ ಹೋಗ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಅಲ್ಲೋಗಿ ವಿಡಿಯೋ ಮಾಡೋಕ್ಕಾದ್ರೆ ವಿಡಿಯೋ ಮಾಡ್ತೀನಿ. ಆಟೋ ಬುಕ್ ಮಾಡಿದ್ದೀರಿ, ಬರಬೇಕು. ಆಟೋ ಬುಕ್ ಮಾಡಿ ಆಯಿತು, ಆಟೋ ಬಂತು. ಆಟೋದಲ್ಲಿ ಹೋಗ್ತಾ ಇದ್ದೀರಿ ಫ್ರೆಂಡ್ಸ್. ನೋಡಿ ತುಂಬಾ ಸಿಕ್ಕಾಪಟ್ಟೆ ಬಿಸಿಲಿದೆ. ಎಷ್ಟು ಬಿಸಿಲಿದೆ ಅಂದರೆ ಇಲ್ಲಿಂದ ಹೋಗಿ ಬರೋಷ್ಟೊತ್ತಿಗೆ ನಮ್ಮ ಯಜಮಾನ್ರು ಅಲ್ಲೆಲ್ಲೋ ಕೆಲಸದ ಹತ್ರ ಹೋಗಿದ್ರು. ಅಲ್ಲಿ ನೋಡಿದ್ರು ಚೆನ್ನಾಗಿರುತ್ತೆ ಬಟ್ಟೆ ಅಂತ, ಅಷ್ಟು ದೂರದಿಂದ ತಗೊಬಂದಿದ್ರು. ನೋಡಿ ಇದು ಫುಲ್ಲು ಟ್ರಾಫಿಕ್ ಇದೆ. ಆಟೋದಲ್ಲಿ ಕೂತು ತುಂಬಾ ಸಾಕಾಯಿತು ಫ್ರೆಂಡ್ಸ್. ಎಷ್ಟೊಂದು ಟ್ರಾಫಿಕ್ ಜಾಮ್ ಅಂದರೆ ಅಷ್ಟೊತ್ತು ಮಧ್ಯಾಹ್ನದಲ್ಲಿ ಟ್ರಾಫಿಕ್ ಜಾಮ್ ಇರುತ್ತೆ ಅಂದ್ಕೊಂಡಿರಲಿಲ್ಲ. ಆದರೆ ತುಂಬಾ ಟ್ರಾಫಿಕ್ ಜಾಮು. 11:15 ಹೋಗಿದ್ದಕ್ಕೆ ಅಂಗಡಿಗೆ ಹೋಗೋಷ್ಟೊತ್ತಿಗೆ 1 ಗಂಟೆ ಆಯಿತು. ಎಷ್ಟೊಂದು ಟ್ರಾಫಿಕ್ ಇದೆ ಅಂದರೆ ಅದು ಸ್ವಲ್ಪ ಮುಂದ್ಗಡೆ ಹೋಗುತ್ತೆ ಮತ್ತೆ ನಿಲ್ಲುತ್ತೆ. ಓಕೆ ಫ್ರೆಂಡ್ಸ್, ಹಂಗೂ ಹಿಂಗೂ ಹೋದ್ರಿ ಅಂಗಡಿಗೆ. ಇವಾಗ ಬರ್ತಾ ಐಸ್ ಕ್ರೀಮು ತಿಂತಾ ಬರ್ತಾಯಿದ್ದೀರಿ. ಆಟೋಯಿಂದ ಬಂದ್ರಿ, ಆದರೆ ಇದು ಕರ್ಗೋಗುತ್ತೆ ಅಂತ ನಾನು ಅಲ್ಲಿಂದನೇ ತಿಂದ್ಕೊಬರ್ತಾಯಿದ್ದೀನಿ ಐಸ್ ಕ್ರೀಮು. ಅಷ್ಟೊಂದು ಬಿಸಿಲಿದೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಬಿಸಿಲು. ಇದು ಕೈಯಲ್ಲಿ ಇಟ್ಕೊಬಂದರೆ ಇನ್ನು ಕರ್ಗೋಗುತ್ತೆ ಅಂತ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ತಗೊಬಂದ್ರಿ.
ಇನ್ನು ಹಂಗೆ ಇಕ್ಕಿದ್ರೆ ಬ್ಯಾಗೆಲ್ಲ ಗಲೀಜಾಗ್ಬಿಡುತ್ತೆ, ಕೈಯಲ್ಲೂ ಅಷ್ಟೇ ಸೋರ್ಬಿಡುತ್ತೆ, ಗಲೀಜಾಗುತ್ತೆ ಅಂತ ನಾನು ತಿನ್ಕೊಂಡು ಬರ್ತಾಯಿದ್ದೀನಿ ಅಷ್ಟೇ ಐಸ್ ಕ್ರೀಮು. ನನ್ನ ಮಗಳು ಬೀಗ ಕೇಳ್ತಾ ಇದ್ದಾಳೆ. ಫ್ರೆಂಡ್ಸ್, ಮನೆಗೆ ಬರೋಷ್ಟೊತ್ತಿಗೆ 3 ಗಂಟೆ ಆಯಿತು. ಊಟ ಇಲ್ಲ, ಏನಿಲ್ಲ. ಒಂದು ಪರಾಟ ತಗೊಬಂದಿದ್ರಿ, ಹೆಂಗೈತೋ ಗೊತ್ತಿಲ್ಲ, ನೋಡಬೇಕು. ಸದ್ಯಕ್ಕೆ ಐಸ್ ಕ್ರೀಮ್ ತಗೊಬಂದು ತಿಂದರೆ, ಹಾಗೆ ತಾಟ್ನಿಂಗು ತಗೊಬಂದ್ರಿ. ಊಟ ಮಾತ್ರ ಇಲ್ಲ ಇವಾಗ. ಅನ್ನ ಸ್ವಲ್ಪ ಐತೆ, ಪರಾಟನೂ ಗ್ರೇವಿ ತಗೊಬಂದಿದ್ರಿ. ಇವಾಗ ಅದನ್ನೇ ತಿನ್ನಬೇಕು. ಅಂಗಡಿಯಲ್ಲಿ ವೀಡಿಯೋ ಮಾಡೋಣ ಅಂದರೆ ಫೋನ್ ಏನು ಮಾಡವ್ರೆ ಗೊತ್ತಾ ಫ್ರೆಂಡ್ಸ್, ಬಟ್ಟೆಗಳು ಕೆಳಗಡೆ ಹಾಕಿ ಇಟ್ಬಿಟ್ಟವ್ರೆ. ಬರೋ ಟೈಮಲ್ಲಿ ಫೋನಲ್ಲಿ ಅಂದರೆ ಬಟ್ಟೆ ಕೆಳಗಡೆ ಇದೆ. ಓಕೆ ಫ್ರೆಂಡ್ಸ್, ಇವಾಗ ಬಟ್ಟೆ ಎಲ್ಲ ತೋರಿಸ್ತೀನಿ. ಐಸ್ ಕ್ರೀಮ್ ತಿನ್ಬಿಟ್ಟು ಫ್ರೆಂಡ್ಸ್, ಪಾರ್ಸಲ್ ಪರೋಟ. ಎರಡು ಪರೋಟ ತಗೊಬಂದೆ. ಗ್ರೇವಿ ಅನ್ನ ಸ್ವಲ್ಪ ಐತೆ ಮನೆಯಲ್ಲಿ, ಅದನ್ನೇ ತಿನ್ನೋದು ಇವಾಗ. ಸಾಯಂಕಾಲ ಏನಾರ ಮಾಡಬೇಕು. ಕಲ್ಲಿ ಕೂತು ಆಟೋದಲ್ಲಿ ಸುಸ್ತಾಗೋಯ್ತು ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಬಟ್ಟೆ ಶಾಪಿಂಗ್ ನಮ್ಮದು. ಬಟ್ಟೆ ಶಾಪಿಂಗ್ ಹೊಸ ಬಟ್ಟೆಗಳು ಎಲ್ಲ ನಾವು ಹೋಗೋದಲ್ಲ, ಡೈಲಿ ವೇರ್ದು. ನೋಡಿ, ಎಲ್ಲರೂ 5-5 ಜೊತೆ ತೊಗೊಂಡಿದ್ದೀರಿ. ನನ್ನ ದೊಡ್ಡ ಮಗಳು ಮಾತ್ರ 6 ಜೊತೆ ತೊಗೊಂಡವಳೆ. ಅಂದರೆ ಇದು ಪ್ಯಾಂಟ್ ಮಾತ್ರ ಸಖತ್ತಾಗಿದೆ. ಇದು ಸಪ್ರೇಟಾಗಿ ತಗೊಂಡಿದ್ದು ಒಂದು. ಇದು ಮಾತ್ರ ಒಂದು ಮಾತ್ರ ಇದು ತುಂಬ ಚೆನ್ನಾಗಿದೆ ಪ್ಯಾಂಟು. ಇದೆಲ್ಲ ನಾವು ಹೋಗಿ ಬರೋಕ್ಕೂ ಟ್ರಿಪ್ ಹೋಗೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಅಲ್ಲಿ ಅಂಗಡಿಯಲ್ಲಿ ವೀಡಿಯೋ ಮಾಡೋಣ ಅಂದರೆ ನನ್ನ ಮಗಳು ಫೋನು ಬಟ್ಟೆಗಳ ಕೆಳಗಡೆ ಇಕ್ಬಿಟ್ಟಿದ್ಲು, ಕಾಣಿಸೇ ಇಲ್ಲ. ನೋಡಿ, ಪ್ಯಾಂಟ್ ಮಾತ್ರ ಸಖತ್ತಾಗಿದೆ. ಆಮೇಲೆ ಡೈಲಿ ವೇರ್ ಪ್ಯಾಂಟ್ಗಳು ನೋಡಿ, ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಆರಾಮಾಗಿರುತ್ತೆ ಸೆಕೆಯಲ್ಲಿ. ಟೀ ಶರ್ಟ್ಗಳು ನೋಡಿ, 140 ಒಂದು ಟೀ ಶರ್ಟು 140 ರೂಪಾಯಿ. ತುಂಬ ಚೆನ್ನಾಗೈತೆ. ಇದು ನನ್ನ ಚಿಕ್ಕ ಮಗಳದ್ದು ಪ್ಯಾಂಟ್ಗಳು ನೋಡಿ, ಎಷ್ಟು ಕ್ಯೂಟಾಗಿದೆ ಗೊತ್ತಾ ಫ್ರೆಂಡ್ಸ್. ಈ ಥರ ಪ್ಯಾಂಟ್ಗಳು ನೋಡಿ, ಈ ಥರ ಎಷ್ಟು ಚೆನ್ನಾಗೈತೆ ಫ್ರೆಂಡ್ಸ್. ಈ ಪ್ಯಾಂಟ್ಗಳು ತುಂಬ ಚೆನ್ನಾಗಿದೆ ನೋಡಿ. ಸ್ಕಾರ್ಫ್ ಇವೆರಡು ತಗೊಂಡೆ. ಇಷ್ಟೇ ಈ ಫ್ರೆಂಡ್ಸ್, ಇಷ್ಟೆಲ್ಲ ತಗೊಂಡಿದ್ದು 5,000 ಆಯಿತು. 100 ರೂಪಾಯಿ ಕಡಿಮೆ 5,000 ಆಯಿತು. ಎಲ್ಲರಿಗೂ ನಮ್ಮ ಮಕ್ಳಿಗೆ ಮಾತ್ರ, ನಮ್ಮ ಮಕ್ಕಳಿಗೆ ನನಗೆ ಮಾತ್ರ. ನಮ್ಮ ಯಜಮಾನ್ರ ಪಾಪ ಏನೂ ತಗೊಂಡಿಲ್ಲ ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಈ ಟೀ ಶರ್ಟು, ಇದು ಪ್ಯಾಂಟು. ಈ ಪ್ಯಾಂಟ್ಗಳು ನನ್ನ ದೊಡ್ಡ ಮಗಳದು. ಈ ಟೀ ಶರ್ಟ್ಗಳು, ಈ ಪ್ಯಾಂಟ್ಗಳು ನನ್ನ ಚಿಕ್ಕ ಮಗಳದು. ಆಮೇಲೆ ಇದು ಮಿಡಿ ಅವಳದು, ನನ್ನ ಚಿಕ್ಕ ಮಗಳದು. ಇದು ಟೀ ಶರ್ಟ್ಗಳು 3 ನಂದು. ಈ ಪ್ಯಾಂಟ್ಗಳು 3 ಒಂದು ಹಾಕ್ಕೊಂಡಿದ್ದೀನಿ. ಈ ಸ್ಕಾರ್ಫ್ಗಳು ನಂದು. ಇಷ್ಟು ಬಟ್ಟೆಗಳು ಶಾಪಿಂಗ್ ಆಯಿತು. ನೆನ್ನೆ ತಗೊಬಂದಿದ್ರು, ಮತ್ತೆ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಬಂದ್ರಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಡೈಲಿ ವೇರ್ಗೆ ಮಾತ್ರ ಸೂಪರಾಗಿದೆ ಬಟ್ಟೆಗಳು.